ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ವರತ್ನ ಕಿಚನ್. ಇವತ್ತು ನಾವು ಪೈನಾಪಲ್ ಕೇಸರಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು 1 ಕಪ್ ರವೆ ಕೇಸರಿಬಾತನ್ನು ಮಾಡ್ತಾಯಿದ್ದೀನಿ. ಈ 1 ಕಪ್ ರವೆಗೆ ಯಾವ ಪ್ರಮಾಣ ಯೂಸ್ ಮಾಡಬೇಕು ಅಂದರೆ 1 ಕಪ್ ರವೆಗೆ 1 ಕಪ್ ಆಗೋಷ್ಟು ಶುಗರ್ ತೊಗೋಬೇಕು. ಹಾಗೆ 1 ಕಪ್ಪಿಗೆ 3 ಕಪ್ ಆಗೋಷ್ಟು ನೀರನ್ನು ತೊಗೋಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತದೆ. ಓಕೆನಾ? ಈಗ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ 1 ಕಪ್ ರವೆ, 1 ಕಪ್ ಶುಗರು, 1 ಕಪ್ ಪೈನಾಪಲ್ಲು, ಹಾಗೆ 1/4 ಕಪ್ ತುಪ್ಪ, 1/4 ಕಪ್ ಆಯಿಲು, ಮತ್ತು ಅರಿಶಿನ ಸ್ವಲ್ಪ ಕಲ್ಲರಿಗೆ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಸ್ಟವ್ ಕಚ್ಚಿ ನಾನು ಪಾತ್ರೆಗೆ ನೀರಿಟ್ಕೊತಾ ಇದ್ದೀನಿ. ಬಿಸಿ ಕುದಿಯೋದಕ್ಕೋಸ್ಕರ ನೀರಿಟ್ಕೊತಾ ಇದ್ದೀನಿ. ಅದಕ್ಕೆ ಪೈನಾಪಲ್ ಹಾಕ್ಕೊಂಡಿದ್ದೀನಿ. ಶುಗರಲ್ಲಿ ಒಂದು ಅರ್ಧ ಶುಗರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇದು ಒಳ್ಳೆ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಈ ಕುದಿ ಅಷ್ಟರೊಳಗೆ ನಾವು ಪಕ್ಕದಲ್ಲಿ ರವೆನ ಹೇಗೆ ಹುರ್ಕೊಳ್ಳೋದು ಅಂತ ನೋಡೋಣ. ನಾನು ತುಪ್ಪ ಮತ್ತು ಆಯಿಲ್ನ ಎರಡು 1 ಕಪ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ತುಪ್ಪ ಮತ್ತು ಆಯಿಲ್ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋತಾ ಇರಬೇಕಾದ್ರೆ 1 ಕಪ್ ಫುಲ್ ರವೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ರೋಸ್ಟ್ ಆಗೋ ತನಕ ಹುರ್ಕೋಬೇಕು. ಇದನ್ನು ಯಾವಾಗಲೂ ಲೋ ಇಲ್ಲ ಮೀಡಿಯಮಲ್ಲೇ ನೀವು ಹುರಿನಲ್ಲಿ ಹುರ್ಕೊಬೇಕು. ಹೈ ಏನಾರು ಮಾಡಿದ್ರೆ ರವೆ ಬೇಗ ಕಪ್ಪಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆದಷ್ಟು ಲೋನಲ್ಲೇ ಹುರ್ಕೋತಾ ಇರಬೇಕು. ಹೀಗೆ ರವೆ ಉರಿತಾ ನಮಗೆ ದ್ರಾಕ್ಷಿ ಸ್ವಲ್ಪ ಮೇಲೆ ಬಂದಂಗೆ, ಅದು ದಪ್ಪ ಸೈಜ್ ಆದಂಗೆ ಕಾಣುತ್ತೆ, ಡಬಲ್ ಸೈಜ್ ಆದಂಗೆ ಕಾಣ್ತಾ ಇರುತ್ತೆ. ಆಗ ಈ ದ್ರಾಕ್ಷಿ ಯಾವಾಗ ದೊಡ್ಡ ಸೈಜ್ ಬಂದಿರುತ್ತೆ ಆವಾಗ ರವೆ ಒಂದು ಸ್ವಲ್ಪ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾವು ಹಾಕಿರೋ ತುಪ್ಪ ಮತ್ತು ಆಯಿಲ್ ಇದೆಯಲ್ಲ ಅದು ಸ್ವಲ್ಪ ಬಿಟ್ಕೊಳ್ತಾ ಇರುತ್ತೆ ಬಾಣಲಿಗೆ. ಆವಾಗ ನಮಗೆ ಅದು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾನು ಕಲ್ಲರಿಗೆ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಕಲ್ಲರ್ನ ಯೂಸ್ ಮಾಡ್ತಾಯಿಲ್ಲ, ಇಲ್ಲಿ ಅರಿಶಿನ ಬಳಸ್ತಾ ಇದ್ದೀನಿ. ನಮ್ಮ ಕೇಸರಿಬಾತ್ಗೆ ಕಲ್ಲರ್ ಕೊಡಲಿ ಅಂತ. ಮತ್ತು ನಾನಿಲ್ಲಿ ಶುಗರ್ನ ಇವಾಗ ಈ ಸಮಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಪ್ರಮಾಣದಲ್ಲಿ ನಾನು ಶುಗರ್ನ ಹಾಕ್ಕೊತಾ ಇದ್ದೀನಿ. ನಾನು 1 ಕಪ್ ರವೆಗೆ 1 ಕಪ್ ಶುಗರ್ ಫುಲ್ ಯೂಸ್ ಮಾಡ್ತಾಯಿಲ್ಲ, ಕ್ಷಮಿಸಿ. ಯಾಕಂದರೆ ನಾವು ಜಾಸ್ತಿ ಶುಗರ್ ಮನೆಯಲ್ಲಿ ಯೂಸ್ ಮಾಡಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಎಲ್ಲ ಶುಗರ್ನು ಯೂಸ್ ಮಾಡ್ಕೊಳ್ಳಿ. ನಂತರ ನಾನು ಈ ಕುದೀತಾ ಇತ್ತಲ್ಲ ಪಕ್ಕದಲ್ಲಿ, ಆ ಪೈನಾಪಲ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಲಿಡ್ಡನ್ನು ಮುಚ್ಕೊಂಡೆ ಸ್ವಲ್ಪ ಹೊತ್ತು. ಆಮೇಲೆ ನಿಧಾನಕ್ಕೆ ತಿರುಗಿಸ್ಕೊಂಡೆ. ಈ ತಿರುಗಿಸ್ಕೊಂಡಾದಮೇಲೆ ಮತ್ತೆ ಅದ್ರ ಮೇಲೆ ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಏಲಕ್ಕಿ ಪುಡಿ ಹಾಕಾದ್ಮೇಲೆ ನಾನು ಸ್ವಲ್ಪ ತಿರುಗಿಸಿ ಲಿಡ್ಡನ್ನ ಈಗ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಒಂದು ಸತಿ ತಿರುಗಿಸಿ ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. ಒಂದು 2-3 ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡಬೇಕಾಗತ್ತೆ. ಈಗ ಓಪನ್ ಮಾಡಿದಾಗ ಅದನ್ನು ನೀವು ತಿರುಗಿಸ್ಕೊಳ್ತಾ ಬನ್ನಿ. ಈಗ ನೋಡ್ತಿದ್ದೀರಲ್ವ, ನೋಡಿ ಆಯಿಲ್ ಸ್ವಲ್ಪನೂ ಅಂಟಿಲ್ಲ, ಎಲ್ಲ ಚೆನ್ನಾಗಿ ಬೆಂದಿದೆ. ರವೆನೂ ಸಹ ಚೆನ್ನಾಗಿ ಬೆಂದಿದೆ. ಸೌಟಿಗೆ ಯಾವುದೇ ಕಾರಣಕ್ಕೂ ಅಂಟ್ತಾ ಇಲ್ಲ. ಈಗ ಅಂಟ್ತಾ ಇಲ್ಲ ಅಂದರೆ ನಮ್ಮ ಕೇಸರಿಬಾತ್ ರೆಡಿ ಇದೆ ಅಂತ ಅರ್ಥ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಸೌಟಿಗೆ ಕೇಸರಿಬಾತು, ಎಲ್ಲೂ ಅಂಟ್ತಾ ಇಲ್ಲ. ಹಾಗಾಗಿ ಈಗ ರೆಡಿಯಾಗಿದೆ ಅಂತ ಕೇಸರಿಬಾತು. ನಮ್ಮ ಮನೆ ಈಗ ಕೇಸರಿಬಾತ್ ರೆಡಿಯಾಗಿದೆ. ನೋಡಿದ್ರಲ್ಲ ಈಗ ಕೇಸರಿಬಾತ್ ನಾನು ಹೇಗೆ ಮಾಡಿದೆ ಅಂತ. ನೀವು ಕೂಡ ಅದೇ ರೀತಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಬರುತ್ತೆ. ನೀವು ಮನೆಯಲ್ಲಿ ಹೇಗೆ ಕೇಸರಿಬಾತ್ ಮಾಡಿದ್ರಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.